ಈಗ ಹೊರಗಡೆ ನೋಡೋಣ ಬನ್ನಿ. ಮಳೆ ಬರ್ತಾ ಇದೆ. ಯಪ್ಪ ಸಖತ್ ಮಳೆ ಬರ್ತಾ ಇದೆ. ನಾವು ಫಂಕ್ಷನ್ಗೆ ಹೋಗೋದ್ಬಿಟ್ಟು ಇವಾಗ ಶರ್ಟ್ ತಗೊಳಕ್ಕೆ ಅಂತ ಬಂದ್ವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಇವತ್ತಿನ ವೆದರ್ ನೋಡಿ ಎಂಥ ಚೆನ್ನಾಗಿತ್ತು ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಕಪ್ಪು ಮೋಡ ತುಂಬಿದೆ. ಫುಲ್ ಇವಾಗ ಮಳೆ ಬರುತ್ತೇನೋ ಅನ್ನೋ ಥರ ಇದೆ. ಮೇಲಂತೂ ಪೂರ್ತಿ ಕಪ್ಪಗಾಗಿ ಹೋಗ್ಬಿಟ್ಟಿದೆ. ಫುಲ್ಲು ಮೋಡ ಅಂದರೆ ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಹೇಳೋಕ್ಕೆ ಸಾಧ್ಯ ಇಲ್ಲ. ಮಳೆ ಬರಂಗಾಗಿದೆ. ಬಟ್ ಬರುತ್ತೆ ಮಾತ್ರ ಗ್ಯಾರಂಟಿ. ಗುಡುಗು ಬರ್ತಾಯಿದೆ, ಸಿಡ್ಲು ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಇಲ್ಲಿ ಕೂತ್ಕೊಂಡಿದ್ದೀನಿ. ಊರಿಂದ ಬಂದಮೇಲೆ ಬೇಜಾರಾಗ್ತಾಯಿತ್ತು, ಊರಿಂದ ಬಂದಿದ್ದೀನಲ್ಲ ಅಂತ. ಬಟ್ ಇವತ್ತೆಲ್ಲ ನೋಡಿದರೆ ಇವಾಗ ಖುಷಿ ಆಗ್ತದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ಖುಷಿ. ಇವತ್ತು ಟ್ಯಾಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ಥರ ಬರ್ತಾಯಿದೆಯೋ ಗೊತ್ತಿಲ್ಲ, ಅಷ್ಟು ಕ್ಲಿಯರ್ ಇಲ್ಲ ಅಂತ ಅನ್ಕೋತೀನಿ. ಆಚೆ ನೋಡಿ ಬಿಸಿಲು ಎಷ್ಟಿದೆ. ಬಿಸಿಲು ಅಂದರೆ ಬಿಸಿಲು, ಈ ಕಡೆ ಮೋಡ. ನಾನು ಕೂತಿರೋ ಮೇಲೆ ಫುಲ್ ಕಪ್ಪಗಾಗಿದೆ. ಆಹಾ, ಅದಕ್ಕೆ ಪ್ರಕೃತಿ ಅಂತ ಹೇಳೋದು. ಎಲ್ಲ ಜನ ಮಳೆ ಇಲ್ಲ ಬಿಸಿಲು ಅಂತ ಹೇಳ್ತಿದ್ರು. ಅದಕ್ಕೆ ಈ ಸಲ ಆ ಬಿಸಿಲು ಎಷ್ಟಿತ್ತು ಅಷ್ಟು ಮಳೆ ಬರಲಿ ಅಂತ ಬೇಡ್ಕೊತೀನಿ. ಬರಬೇಕು ಮಳೆ ಬರಲಿಲ್ಲ ಅಂತಂದರೆ ಮುಂದಿನ ವರ್ಷ ಕುಡಿಯೋಕ್ಕೆ ನೀರು ಸಮೇತ ಇರಲ್ಲ. ಮಳೆ ಬರೋ ಟೈಮಲ್ಲಿ ಮಳೆ ಬರಲೇಬೇಕು, ಬಿಸಿಲು ಬರೋ ಟೈಮಲ್ಲಿ ಬಿಸಿಲು ಬರಲೇಬೇಕು. ಆದರೆ ಈ ಸಲ ಮಳೆ ತುಂಬ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಯಾಕೆಂತ ಹೇಳಿದ್ರೆ ಈ ಸಲ ಮಳೆ ಬರಲಿಲ್ಲ ಅಂದರೆ ಮುಂದಿನ ವರ್ಷ ಕುಡಿಯೋದಕ್ಕೆ ನೀರು ಸಮೇತ ಇರಲ್ಲ, ಅಷ್ಟಾಗ್ಬಿಡುತ್ತೆ. ಸೊ ತುಂಬ ಗುಡುಗ್ತಾ ಇದೆ, ಮಿಂಚ್ತಾ ಇದೆ. ನಾನು ಕೆಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ, ಓಕೆನಾ? ಸಡನ್ನಾಗಿ ನಾನು ಕೆಳಗಡೆ ಬರೋಷ್ಟರೊಳಗೆ ಸಡನ್ನಾಗಿ ಮಳೆನೇ ಬಂದುಬಿಡ್ತಪ್ಪ. ಎಷ್ಟು ಮಳೆ ಬರ್ತಾಯಿದೆ ನೋಡಿ, ಸಖತ್ ಮಳೆ ಬರ್ತದೆ. ಏನೋ ಒಂಥರ ಭೂಮಿಯೆಲ್ಲ ತಂಪು, ಆ ಭೂಮಿ ಸ್ಮೆಲ್ಲು, ಆ ಮಣ್ಣು, ಒಣಗಿರೋ ಮಣ್ಣಿಗೆ ನೀರು ಬಿದ್ದಾಗ ಅದ್ರ ಸ್ಮೆಲ್ ಬಂದರೆ ಅದು ಎಷ್ಟು ಚೆನ್ನಾಗಿರುತ್ತೆ. ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು. ಅದು ತುಂಬ ಜನ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ಸ್ಮೆಲ್ಲು. ಅದೇ ಹಿಂದೆ ನೋಡಿ ಇಷ್ಟು ಮಳೆ ಬರ್ತಾಯಿದೆ ಅಂತ ಹೇಳಿ. ಹಾಗೆ ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರೆ. ಸೊ ಪೇರೆಂಟ್ಸ್ ಎಲ್ಲ ಹೋಗಬೇಕು. ಈಗ ಮಳೆ ಬೇರೆ ಬರ್ತದೆ, ಹೇಗೆ ಹೋಗೋದು ಅಂತ ಗೊತ್ತಾಗ್ತಲ್ಲ, ಹೋಗಬೇಕು. ಈಗ ಹೊರಗಡೆ ನೋಡೋಣ ಬನ್ನಿ. ಮಳೆ ಬರ್ತಾ ಇದೆ. ಯಪ್ಪ ಸಖತ್ ಮಳೆ ಬರ್ತಾ ಇದೆ. ನೋಡಿದರೆ ಸಖತ್ ಮಳೆ ಅಂದರೆ ಸಖತ್ ಮಳೆ ಬರ್ತಾ ಇದೆ. ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಆಗಿತ್ತು. ಆಮೇಲೆ ಮತ್ತೆ ನಂಗೆ ಸ್ಕೂಲ್ಗೆ ಹೋಗಲೇಬೇಕಾಗಿತ್ತು. ಹಾಗಾಗಿ ನನಗೆ ಸ್ಕೂಲ್ಗೆ ಅಟೆಂಡ್ ಆಗಬೇಕಾಗಿತ್ತು. ಹಾಗಾಗಿ ಬಂದಿದ್ದೀನಿ. ಅದರ ಜೊತೆಗೆ ಬೆಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿ ಫಸ್ಟಲ್ಲಿ ನಮಗೊಂದು ಪೇರೆಂಟ್ಸ್ ಮತ್ತು ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಮೀಟಿಂಗ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಇವಾಗ ನನಗೆ ನಮ್ಮ ಮನೆಯವರ ಚಿಕ್ಕಮ್ಮನದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ, ಹೊರಡ್ತಾ ಇದ್ದೀನಿ ಬನ್ನಿ. ಅಂತ ಹೇಳಿದ್ರೆ ಇವತ್ತು ನಮ್ಮ ಅತ್ತೆ ಚಿಕ್ಕತ್ತೆ ಅಂತಂದರೆ ನಮ್ಮ ಮನೆಯವ್ರ ಚಿಕ್ಕಮ್ಮ, ಲಾಸ್ಟ್ ಚಿಕ್ಕಮ್ಮ ಅವರ ಮನೆ ಗೃಹ ಪ್ರವೇಶ ಇದೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗೋಕ್ಕಿಂತ ಮುಂಚೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಏನಂದರೆ ಏನೂ ರೆಡಿಯಾಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಹಿಂದಿನ ವ್ಲಾಗ್ ಎಲ್ಲ ಹಿಂಗಿತ್ತು ಅಂತೇಳಿ ಯಾರೂ ಕಮೆಂಟ್ ಮಾಡಿಲ್ಲ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಏನೇ ಆದ್ರೂ ಒಳ್ಳೆಯದು ಕೆಟ್ಟದು ಏನಾದ್ರೂ ಒಂದು ಸ್ವಲ್ಪ ಕಮೆಂಟ್ ಮಾಡಿದರೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ. ಹಾಗೆಯೇ ಮತ್ತು ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಾನು ಹೊರಟಿಲ್ಲ, ಇನ್ನೂ ಇಯರಿಂಗ್ಸ್ ಎಲ್ಲ ಹಾಕಿದ್ದೀನಿ, ಇನ್ನೂ ಹೊರಟಿಲ್ಲ. ಇವತ್ತು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತಿದ್ದೀನಿ. ಸಂಜೆ ಹೋಮ ಇದೆ, ಇವಾಗ ಸಂಜೆಗೆ ಹೊರಡ್ತಾ ಇರೋದು ನಾವು. ಈಗ ಬಂದುಬಿಟ್ಟು 4 ಗಂಟೆ ಟೈಮ್, 4:10 ಆಗಿದೆ. ಸಂಜೆ ಹೋಮ ಇದೆ. ಸೊ ಹೋಮಕ್ಕೆ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ನನ್ನ ಮಗನ್ನ ರೆಡಿ ಮಾಡಿ ಕೂರಿಸಿದ್ದೀನಿ.
ಟ್ಯಾಬ್ ನೋಡ್ತಾ ಕೂತ್ಕೊಂಡಿದ್ದೆ ನಾನು. ಈಗ ನಮ್ಮನೆಯವ್ರು ಬರಬೇಕು, ನಮ್ಮನೆಯವ್ರು ಬಂದ ತಕ್ಷಣ ರೆಡಿಯಾಗಿ ಹೋಗೋದು. ಅಲ್ಲಿ ಹೇಗೆ ಹೋಮ ಎಲ್ಲ ಮಾಡ್ತಾರೆ, ಆಮೇಲೆ ಯಾರ್ಯಾರೆಲ್ಲ ಇದ್ದಾರೆ, ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ, ಆಮೇಲೆ ಎಲ್ಲದನ್ನು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ, ಬಾಯ್. ಯಾಕೆ ಅಷ್ಟು ತಪ್ಪಾಗಿದೆ ಮುಖ? ನಗಾಡು. ರೆಡಿಯಾಗಿ ಕುತ್ಕೊಂಡಿದ್ದಾನೆ. ರೆಡಿಯಾಗಿ ಕುತ್ಕೊಂಡಿದ್ದು 1 ಗಂಟೆಲಿ, ಇನ್ನೂ ಅವರಪ್ಪ ಬರೋಂಗೆ ಕಾಣ್ತಾಯಿಲ್ಲ. ಲೆಟ್ಸ್ ಸಿ. ಓಕೆ, ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ಹಾಗೆ ನನ್ನ ಮಗನೂ ಹೊಡ್ಸ್ಕೊಂಡು ನಾನು ಇವಾಗ ಹೊರಗಡೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬರಬೇಕಾದ್ರೆ ನಮ್ಮ ಮನೆಯವ್ರಿಗೇನೋ ಶರ್ಟ್ ಬೇಕಿತ್ತಂತೆ, ಅದಕ್ಕೆ ಶರ್ಟ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನಾನು ಹೀಗೆ ಸಂಜೆ ಹೋಮ ಇರೋದಲ್ವ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರುತ್ತಲ್ವ, ಹಾಗಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ಸಲ್ವಾರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವ್ರಿಗೆ ಶರ್ಟ್ ಬೇಕಿತ್ತಂತೆ, ಅದಕ್ಕೆ ಶರ್ಟ್ನ ತೊಗೊಳ್ಳೋಣ ಅಂಥೇಳಿ ರಿಲಯನ್ಸಿಗೆ ಬಂದಿದ್ದೀವಿ. ನಾವು ಫಂಕ್ಷನಿಗೆ ಹೋಗೋದ್ಬಿಟ್ಟು ಇವಾಗ ಶರ್ಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಕಾಣುತ್ತಲ್ಲ, ಓಡೋದ. ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲರೂ ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಇವಾಗ ಬಂದ್ವಿ. ಇದೆಲ್ಲ ನನ್ನ ಮೈದ್ನಂದಿರು, ಹಾಗೆ ಇಬ್ಬರು ಜೋಡಿ ಇದ್ದಾರಲ್ಲ, ಇಬ್ಬರು ಹೊಸ ಜೋಡಿಗಳು. ಹಾಗೆ ನನ್ನ ಮೈದ್ನನ ಹೆಂಡ್ತಿಯವರು ಹೊಸಬ್ರು, ಇವಳು ನಮ್ಮ ಮನೆಯವ್ರ ತಂಗಿ. ಹಾಗೆ ನಮ್ಮಪ್ಪ ಹಿಂದೆ ಕೂತ್ಕೊಂಡಿದ್ದಾರೆ ನೋಡಿ. ಪಾಪು ಮಲಗಿತ್ತು. ಸೊ ನೈಟ್ ಅಲ್ಲೇ ಊಟ ಮುಗಿಸ್ಕೊಂಡು ಅವಳು, ನಾನು, ಹಾಗೆ ಪಾಪು ಇತ್ತಲ್ವ, ಹಾಗಾಗಿ ನಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಅಂತ ಬಂದಿದ್ವಿ. ಮಗು ಇತ್ತಲ್ವ, ಅವಳಿಗೂ ಹಿಂಸೆ ಆಗುತ್ತಲ್ವ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಸುಮಾರು ನಾವು ಬರಬೇಕಾದ್ರೆ ತುಂಬ ಲೇಟಾಗಿತ್ತು, 11:30 ಆಗಿತ್ತು ಅಂತ ಕಾಣಿಸುತ್ತೆ. ಆವಾಗ ನಮ್ಮ ಮದುವೆ ಫೋಟೋ ಆಲ್ಬಮ್ನ ನೋಡ್ತಾ ಕೂತ್ಕೊಂಡಿದ್ವಿ. ಎಲ್ಲ ಮೆಮೊರೀಸ್ನೆಲ್ಲ ಮೆಲ್ಕ್ ಹಾಕ್ತಾ ಕೂತ್ಕೊಂಡಿದ್ವಿ. ಮಗುನೂ ಮಲಗಿರಲಿಲ್ಲ. ನಾವು ಮಲಗಬೇಕಾದ್ರೆ 1:30 ಆಗಿತ್ತು. ಮಾತಾಡಿಕೊಂಡು ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ನನಗಂತೂ ಅವಳು ಬಂದಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಈ ಥರ ಟೈಮ್ ಯಾವಾಗಲೂ ಸಿಗೋಲ್ಲ ಅಂತೇಳಿ ತುಂಬ ಹೊತ್ತು ಕೂತ್ಕೊಂಡ್ವಿ ಮಾತಾಡ್ತಾ. ಆಮೇಲೆ ಆಲ್ಬಮ್ ನೋಡ್ತಾ ಕೂತ್ಕೊಂಡಿದ್ವಿ. ಮಗು ಬೇರೆ ಆಟಾಡ್ತಾಯಿತ್ತು, ಖುಷಿ ಆಗ್ತಾಯಿತ್ತು ಏನೋ ಒಂಥರ. ಮತ್ತು ಬೆಳಿಗ್ಗೆ ಎದ್ದು ಹೋಗಬೇಕಾಗಿತ್ತು ಗೃಹ ಪ್ರವೇಶಕ್ಕೆ, ಆದರೂ ಮತ್ತೆ ಸಿಗಲ್ಲ ಅಲ್ವಾ. ನನಗೆ ನಾದಿನಿ ಆಗಬೇಕು, ನಮ್ಮ ಮನೆಯವ್ರ ತಂಗಿ ಅವಳು. ಹಾಗೆಯೇ ನನಗೂ ಎಷ್ಟೋ ದಿವಸ ಆಗಿತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿ. ಹಾಗಾಗಿ ಸುಮ್ಮನೆ ಇನ್ನೂ ಇದ್ದಿದ್ದಲ್ವ ಡೈಲಿ ಅಂತ ಹೇಳ್ಬಿಟ್ಟು ಪಾಪ ಅವಳು ಫಸ್ಟ್ ಬಂದಿದ್ದು. ಅವಳಿಗೆ ಹೇಗೆ ಅನ್ನಿಸ್ತು ಅನ್ನೋ ಗೊತ್ತಿಲ್ಲ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆಯೇ ಸಂಬಂಧಗಳು ಅಂದರೆ ಹೀಗೆ ಅಲ್ವಾ, ನಾವು ಹೋಗ್ತಾ ಇರಬೇಕು, ಅವರು ಬರ್ತಾ ಇರಬೇಕು, ಆವಾಗಲೇ ಸಂಬಂಧಗಳು ಗಟ್ಟಿಯಾಗಿ ಉಳಿಯೋದು. ಹಾಗೇ ಮಾತಾಡ್ಕೊಂಡಿದ್ವಿ. ಹಾಗೆಯೇ ನೋಡಿ, ಮಗು ಅಂತೂ ಮಲ್ಗೊಂಗೆ ಇಲ್ಲ. ನಾವು ಮಲಗಿದ್ರೂ ಅದು ಮಲ್ಗೊಂಗೆ ಇಲ್ಲ, ನಮ್ಮ ಜೊತೆನೇ ಅದು ಕೂತ್ಕೊಂಡ್ಬಿಟ್ಟಿತ್ತು ಮಾತಾಡಿಕೊಂಡು ಆಟ ಆಡಿಕೊಂಡು. ಹಾಗೆಯೇ ಮಾರನೇ ದಿವಸ ಬೆಳಿಗ್ಗೆ ಬೇಗ ಹೋಗಬೇಕಾಗಿತ್ತು ಗೃಹ ಪ್ರವೇಶ ಮನೆ ಮಕ್ಕಳಿಗೆ. ಸೊ ನನ್ನ ಮಗನೂ ಮಲ್ಕೊಂಡ್ಬಿಟ್ಟಿದ್ದ, ಅವ್ನಿಗೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸ್ಕೂಲ್ಗೆ ರಜೆ ಹಾಕ್ಸಿರ್ಲಿಲ್ಲ ನಾನು. ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು, ಅವರು ಕೂಡ ರಜೆ ಹಾಕಿರಲಿಲ್ಲ. ಆದರೂ ಅವ್ರು ಡ್ಯೂಟಿಗೆ ಅಟೆಂಡ್ ಆದರು, ಗೃಹ ಪ್ರವೇಶಕ್ಕೆ ಅಟೆಂಡ್ ಆದರು. ನಿನ್ನ ಹೆಸರೇನು? ಏನು ಹೆಸರು ನಿಂತು? ಏನು ಹೆಸರು ನಿಂತು? ನಿಮ್ಮಪ್ಪ ಮಂಗದ ಹಿಂಗೇನಾ? ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೊಳ್ಳೆ ಕಜ್ಜಿ ಆಗಿರೋದು. ನಮ್ಮ ಅತ್ತೆ ಜೊತೆ ಮಲಗಿ ಹೋಗಿ ಅಲ್ಲಿ. ಓಹೋ, ನಿಮ್ಮ ಅಜ್ಜಿ ಜೊತೆ ಹೋಗಿ ಮಲ್ಗ್ತೀಯಾ? ಅಜ್ಜಿ ಅಂದ್ರೆ ಇಷ್ಟ. ನೀನೇ ಬೇಕಂತೇನಿಲ್ಲ, ನೀನೇ ಬೇಕಂತೇನಿಲ್ಲ. ಬೇಕು, ಅಗ್ಲಿಡಿ ಬೇಕು. ಯಾರಲ್ಲಿ? ಎಲ್ಲಿಗೆ ಹೋಗೋದು? ನಾವು ಹೊರಟಿದ್ದ ಟೈಮಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ನಮ್ಮ ಮನೆಯವರು ಬೇರೆ ಡ್ಯೂಟಿಗೆ ಹೋಗಿದ್ದರು. ಹಾಗಾಗಿ ನಾವೇ 3 ಜನ ಬರಬೇಕಾಗಿತ್ತು. ಸೊ ನಾವು ಆಟೋದಲ್ಲಿ ಬಂದ್ವಿ. ಹಾಗೆ ಬರೋಷ್ಟರೊಳಗೆ ಫುಲ್ ಮಳೆ ಅಂದರೆ ಮಳೆ. ಅಷ್ಟರೊಳಗೆ ಇಲ್ಲಿ ಫಂಕ್ಷನ್ ಅಂದರೆ ಇದು ಸತ್ಯನಾರಾಯಣ ಪೂಜೆನೇ ಮುಗಿದೋಗ್ಬಿಟ್ಟಿತ್ತು. ನೋಡಿ ನಮ್ಮ ಸುಂದ್ರಿ, ಇದು ನನ್ನ ನಾದಿನಿ.
ಚಿಕ್ಕ ನಾದಿನಿ, ಎಲ್ಲರಿಗಿಂತ ಚಿಕ್ಕವಳು ಅಂದರೆ ಇವಳೇ. ಸೊ ಇವ್ರ ಮನೆದ ಗೃಹ ಪ್ರವೇಶಕ್ಕೆ ನಾನು ಬಂದಿರೋದು. ನಮ್ಮ ಅತ್ತೆದಿರು, ಹಾಗೆ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ನೋಡಿ ಅಲ್ಲಿ, ಹಾಗೆಯೇ ನನ್ನ ಮೈದ್ನದಿರು ಹಾಯ್ ಮತ್ತು ನಿನ್ನೆ ಬಂದಿದ್ಲಲ್ವ ನಮ್ಮ ಮನೆಗೆ ಅವಳು, ಎಲ್ಲರೂ ನೋಡಿ ಇಲ್ಲಿ ನಮ್ಮ ಸ್ವೀಟ್ ನನ್ನ ಸಿಸ್ಟರ್ ಅಂದರೆ ಸಿಸ್ಟರ್ ಅಂದರೆ ನನ್ನ ಮೈದ್ನನ ಹೆಂಡತಿ, ಹೊಸದಾಗಿ ಮದುವೆ ಆಗಿರೋವಂಥವಳು. ಹಾಗೆಯೇ ಎಲ್ಲರೂ ಒಬ್ರೊಬ್ಬರಾಗಿ ಬರ್ತಾ ಇದ್ದಾರೆ ಇವಾಗ. ಸೊ ನಾವು ಹೋಗಬೇಕಾದ್ರೆ ಲೇಟ್ ಆಗಿಬಿಟ್ಟಿದ್ದು, ಅದೇ ಅತ್ತೆ ಆಂಟಿಗೆ ಬೇಜಾರಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಹಿಂಗಾಗುತ್ತೆ. ನಮಗೂ ಮನೆಯಲ್ಲೆಲ್ಲ ಇದ್ರಲ್ವ, ಹಾಗಾಗಿ ಕುಡಲಿ ಬೇಡ. ಈ ತಿಂಗಳು ನೋಡ್ಬೇಕು ಗಂಟಿದೆ ಮುಕ್ಕಾಲಾಗಿದೆ ಸೀರೆ. ಅಜ್ಜಿ ನೀರು ಕಡೆ ಅಜ್ಜಿ ಇಲ್ಲಿ ರಜ್ಜೆ ಅಲ್ಲ ಅಮ್ಮ ಫೋಟೋಗ್ರಾಫರ್ ಬೈಯಾಕಿದೆ ನನಗೆ ತೆಗ್ಸಿ ಅಮ್ಮಂದು ಅಮ್ಮ ಸ್ವಲ್ಪ ಇವರೇ ನಮ್ಮ ಚಿಕ್ಕತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಬೋಲ್ಡ್ ಇದ್ದಾರೆ, ಹಾಗೆ ಎಷ್ಟು ಎನರ್ಜೆಟಿಕ್ ಇದ್ದಾರೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಫ್ರೆಂಡ್ಲಿ ಅವರು. ಅವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಆ ಥರ ಅವರು. ಹಾಗೆಯೇ ಎಲ್ಲರೂ ಫೋಟೋಸ್ ತಗೋತಾ ಇದ್ರು. ಸೊ ಅಜ್ಜಿದಿರೆಲ್ಲ ಇದ್ದರು. ಇವರಿಬ್ಬರು ನನಗೆ ಮುತ್ತಜ್ಜಿ ಆಗಬೇಕು. ಸೊ ಎಲ್ಲರೂ ಫುಲ್ ನನ್ನ ಫ್ಯಾಮಿಲಿ ಫುಲ್ ಎಲ್ಲ ಸೇರಿತ್ತು. ನನಗಂತೂ ತುಂಬ ಖುಷಿಯಾಗಿರೋ ದಿನ ಅಂತ ಹೇಳ್ಬೋದು. ಹಾಗೆ ಕ್ಯಾಮ್ರಾಮ್ಯಾನ್ ಮತ್ತು ಫೋಟೋಗ್ರಾಫರ್ ಎಲ್ಲರೂ ಇದ್ದರು. ಸೊ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಮನೆಯವರ ಮಾವನ ಮಕ್ಕಳು ಇದ್ದರು. ಅವರು ಕೂಡ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಂತೆ. ನಂಗೆ ತುಂಬ ಖುಷಿ ಆಯಿತು ಕೇಳಿ. ನಮ್ಮ ಅತ್ತೆನೂ ಅಷ್ಟೇ, ಅತ್ತೆಗೂ ಈ ಮೂಲಕ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆಯೇ ನನಗೆ ಅದೇ ನಾನು ವೀಡಿಯೋಸ್ ಮಾಡ್ತಿದ್ದು ನೋಡ್ಬಿಟ್ಟು ಸ್ವಲ್ಪ ಕಾಲು ಎಳಿತಾ ಇದ್ದಾರೆ ಎಲ್ಲರೂ. ಖಾಲಿ ಅದರಲ್ಲಿ ಒಂದೆರಡೇನೋ ಇದೆ ಅಷ್ಟೇ. ಎಲ್ಲಿಗೆ ಹೋಗ್ತೀಯಾ? ಐಸ್ ಕ್ರೀಮ್ ನಿಸರ್ಗ ಒಂಥರ ನೋಡಿದ್ರಲ್ಲ ನೀವು, ಒಂಥರ ನನ್ನ ಸ್ವೀಟ್ ಫ್ಯಾಮಿಲಿ. ನನಗೆ ಇಲ್ಲಿ ಇರೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ ಇದರಲ್ಲೂ. ನೋಡೋಣ ಮುಂದಿನ ದಿನಗಳಲ್ಲಿ ಏನೋ ಒಂದು ಫಂಕ್ಷನ್ ಆದರೆ ಎಲ್ಲರೂ ಸೇರಿಕೊಂಡಾಗ ನೋಡೋಣ, ಒಂದು ವಿಡಿಯೋ ಮಾಡೋಣಂತೆ. ಯಾರಿಗೊಂದು ಫೋನ್ ಕೊಡಿ, ನಮ್ಗೆ ನೋಡಿ ಇದೆ ಬಾ ಬರಲ್ಲ ಕೆಳಗೆ ಬನ್ನಿ. ಕೆಳಗೆ ಎಲ್ಲರೂ ಕೂತಾರ, ನಾವು ಕೂರನ್ ಬನ್ನಿ. ಬನ್ನಿ ಹೋಗೋಣ. ಎಲ್ಲ ಬನ್ನಿ, ನೀವು ತೆಕ್ಕೊಂತೀರಾ?
ತುಂಬ ಜನ ಆಗ್ತಾಯಿದ್ರು. ಹಾಗೆಯೇ ನಾವು ಕೆಳಗಡೆ ಬಂದ್ವಿ, ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಹೋಗಿರೋಣ ಅಂತ ಹೇಳಿ. ಯಾಕೆಂದರೆ ಬೆಳಿಗ್ಗೆ ತುಂಬ ಮಳೆ ಬಂದಿತ್ತು, ಒಳಗಡೆ ಇರೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಎಲ್ಲ ಗೊಚ್ಚೆ ಆಗ್ತಾಯಿತ್ತು. ಹಾಗಾಗಿ ನಾವು ಕೆಳಗಡೆ ಬಂದು ಕೂತ್ಕೊಂಡಿದ್ವಿ. ಹಾಗೆ ನನ್ನ ಫ್ಯಾಮಿಲಿನ ನೋಡಿದ್ರಲ್ವ ನೀವೆಲ್ಲರೂ. ಹಾಗೆ ನನ್ನ ಫ್ಯಾಮಿಲಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ನೀವು ನನ್ನ ಫ್ಯಾಮಿಲಿ ಒಳಗೆ ಆಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾ, ಇದೇ ಮತ್ತೆ ಗೃಹ ಪ್ರವೇಶದ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.